ಓಂ ಶಾಂತಿ. ಸಾಕಾರ್ನಲ್ಲಿ ಇಂದಿನ ತಾರೀಖಾಗಿದೆ 18/7/26। मीठे बच्चे, तुम इस पुरानी दुनिया में जिस प्रकार की आशाएं मनुष्य रखते हैं वो आशाएं तुम्हें नहीं रखनी, क्योंकि ये दुनिया विनाश होनी है। ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ಈ ಹಳೆಯ ಪ್ರಪಂಚದಲ್ಲಿ ತಾವು ಮನುಷ್ಯರು ಯಾವ ರೀತಿ ಇಚ್ಛೆಗಳನ್ನು ಇಟ್ಕೊತೀರಾ, ಈ ರೀತಿ ಇಚ್ಛೆಗಳನ್ನು ತಾವು ಇಟ್ಕೋಬಾರ್ದು. ಯಾಕೆಂದರೆ ಈ ಪ್ರಪಂಚ ವಿನಾಶ ಆಗುತ್ತೆ. प्रश्न है, संगम युग पर कौन सी आशा रखो तो सब आशाएं सदा के लिए पूरी हो जाए। ಸಂಗಮದಲ್ಲಿ ಯಾವ ಒಂದು ಇಚ್ಛೆಯನ್ನು ಇಟ್ಕೊಳ್ಳಿ, ಆಗ ಎಲ್ಲ ಇಚ್ಛೆಗಳು ಸದಾಗೋಸ್ಕರ ಪೂರ್ತಿಯಾಗುತ್ತೆ. ಉತ್ತರ ಆಗಿದೆ, हमें पावन बन बाबा को याद कर उनसे पूरा वर्षा लेना है, सिर्फ यही आशा। ನಾವು ಪಾವನರಾಗಿ ತಂದೆಯ ನೆನಪನ್ನು ಮಾಡಿ ಅವರಿಂದ ಪೂರ್ತಿ ಆಸ್ತಿಯನ್ನು ಪಡೆಯಬೇಕು. ಇದೇ ಒಂದು ಆಸೆಯನ್ನು ಇಟ್ಕೊಳ್ಳಿ. ಇಸೇ ಆಶಾ ಸೆ ಸದಾ ಕೆ ಲಿಯೆ ಸಬ್ ಆಶಾಯೆ ಪೂರಿ ಹೋ ಜಾಯೆ. ಇದೇ ಒಂದು ಆಸೆಯಿಂದ ಸದಾಗೋಸ್ಕರ ಎಲ್ಲ ಆಸೆಗಳು ಪೂರ್ತಿಯಾಗತ್ತೆ. ಆಯುಷ್ಮಾನ್ ಭವ, पुत्रवान भव, धनवान भव, ये सब वरदान मिल जाएंगे, सतयुग में सब कामनाएं पूरा हो जाए। ಆಯುಷ್ಮಾನ ಭವ, ಪುತ್ರವಾನ ಭವ, ಧನ್ವಾನ್ ಭವ, ಎಲ್ಲ ವರದಾನಗಳು ಸಿಗುತ್ತೆ. ಸತ್ಯುಗದಲ್ಲಿ ಎಲ್ಲ ಇಚ್ಛೆಗಳು ಪೂರ್ತಿಯಾಗತ್ತೆ. ಹಾಡಾಗಿದೆ, ತುಮಿ ಹೋ ಮಾತಾ ತುಮಿ ಹೋ ಪಿತಾ, ತಾವೇ ತಾಯಿ ತಾವೇ ತಂದೆಯಾಗಿದ್ದೀರಾ. ಓಂ ಶಾಂತಿ. मीठे मीठे रूहानी बच्चों अर्थात आत्माओं प्रति परम पिता परमात्मा ये समझा रहे, तुम जानते हो बेहद का बाप हमको वरदान है। ಮಧುರಾತಿ ಮರುದ್ರ ಆತ್ಮಿಕ ಮಕ್ಕಳು ಅಂದರೆ ಆತ್ಮಗಳ ಪ್ರತಿ ಪರಮಪಿತ ಪರಮಾತ್ಮ ತಿಳಿಸಿಕೊಡ್ತಿದ್ದಾರೆ. ತಮಗೆ ಗೊತ್ತಿದೆ ಅನಂತವಾದ ತಂದೆ ನಮಗೆ ವರದಾನವನ್ನು ನೀಡ್ತಿದ್ದಾರೆ. वो लोग आशीर्वाद देते, पुत्रवान भव, आयुष्मान भव, धनवान भव। आप बाबा तुमको वरदान देते आयुष्मान भव. ಅಲ್ಲಿ ಜನ ಆಶೀರ್ವಾದವನ್ನು ಮಾಡ್ತಾರೆ, ಪುತ್ರವಾನ್ ಭವ, ಆಯುಷ್ಮಾನ್ ಭವ, ಧನ್ವಾನ್ ಭವ. ಈಗ ತಂದೆ ನಿಮಗೆ ವರದಾನವನ್ನು ನೀಡ್ತಾರೆ, ಆಯುಷ್ಮಾನ್ ಭವ. तुम्हारे आयु बहुत होंगे, वहाँ पुत्र भी होगा तो वो भी सुख देने वाला होगा. ನಿಮ್ಮ ಆಯುಷು ಬಹಳ ದೊಡ್ಡದಾಗಿರುತ್ತೆ. ಅಲ್ಲಿ ನಿಮಗೆ ಪುತ್ರ ಇದ್ರೂ ಸಹ ಬಹಳಷ್ಟು ಸುಖವನ್ನು ನೀಡೋರು ಆಗಿರ್ತಾರೆ. यहाँ जो भी बच्चे हैं दुख देने वाले, सतयुग में जो बच्चे होंगे वो सुख देने वाले. ಇಲ್ಲಿ ಯಾರೆಲ್ಲ ಮಕ್ಕಳಿದ್ದಾರೆ ದುಃಖವನ್ನೇ ನೀಡ್ತಾರೆ. ಸತ್ಯುಗದಲ್ಲಿ ಯಾರೆಲ್ಲ ಮಕ್ಕಳಿದ್ದಾರೆ ಸುಖವನ್ನೇ ನೀಡ್ತಾರೆ. अभी तुम बच्चे जानते हो बेहद का बाप बेहद सुख का वर्षा दे रहे, बरोबर हम आयुष्मान भव, धनवान भव भी बने. ಈಗ ಮಕ್ಕಳಿಗೆ ಗೊತ್ತಾಗಿದೆ ಅನಂತವಾದ ತಂದೆ ಅನಂತವಾದ ಆಸ್ತಿಯನ್ನು ನೀಡ್ತಿದ್ದಾರೆ. ಖಂಡಿತ ನಾವು ಆಯುಷ್ಮಾನ್ ಭವ, ಧನವಾನ್ ಭವ ಆಗ್ತೀವಿ. अभी कोई भी कामना दिल में नहीं रखनी, हमारी सब कामनाएं सतयुग में पूरी होंगी, नरक में कोई भी कामना नहीं रखनी. ಈಗ ಯಾವುದೇ ಇಚ್ಛೆಗಳು ಹೃದಯದಲ್ಲಿ ಇಟ್ಕೋಬಾರ್ದು. ನಿಮ್ಮ ಎಲ್ಲ ಕಾಮನೆಗಳು ಸತ್ಯುಗದಲ್ಲಿ ಪೂರ್ತಿ ಆಗತ್ತೆ. इस नरक में कोई भी कामना नहीं रखना, धन की भी कामना नहीं रखना. ಈ ನರಕದಲ್ಲಿ ಯಾವುದೇ ಇಚ್ಛೆಗಳನ್ನ ಇಟ್ಕೋಬೇಡಿ, ಧನದ ಇಚ್ಛೆಯನ್ನು ಇಟ್ಕೋಬೇಡಿ. बहुत धन हो, बड़ी नौकरी मिले, ये भी ಜಾಸ್ತಿ ತಮನ್ನಾ ना रखे. पेट तो एक पाव रोटी खाता, ಜಾಸ್ತಿ ಲೋಭ में नहीं रहना. ಬಹಳ ಧನವಂತರಾಗಬೇಕು, ದೊಡ್ಡ ಕೆಲಸ ಸಿಗಬೇಕು, ಇದು ಜಾಸ್ತಿ ಇಚ್ಛೆ ಬೇಡ. ಹೊಟ್ಟೆ ಒಂದು ಪಾವಷ್ಟು ಇಟ್ಟು ತಿನ್ನಂತೆ, ಜಾಸ್ತಿ ಲೋಭ ಅವಶ್ಯಕತೆ ಇಲ್ಲ. ಜಾಸ್ತಿ धन होगा तो वो खत्म हो जाएगा. बच्चे जानते बाबा हमको स्वर्ग का मालिक बनाते. ಜಾಸ್ತಿ ಧನ ಇದ್ರೆ ಎಲ್ಲ ಸಮಾಪ್ತಿ ಆಗ್ಬಿಡುತ್ತೆ. ಮಕ್ಕಳಿಗೆ ಗೊತ್ತಾಗಿದೆ ಬಾಬಾ ನಮಗೆ ಸ್ವರ್ಗದ ಮಾಲೀಕರಾಗಿ ಮಾಡ್ತಾರೆ. ಆ ಬಾಬಾ कहते दे दान तो छूटे ग्रहण कौन सा दान, ये 5 विकार.
ಈಗ ತಂದೆ ತಿಳಿಸ್ತಾರೆ, ದಾನವನ್ನ ನೀಡಿದಾಗ ಗ್ರಹಣ ಹೋಗುತ್ತೆ. ಯಾವ ದಾನ? 5 ವಿಕಾರಗಳ ದಾನ. ये दान में देते हैं तो ग्रहचारी छूट जाए और तुम 16 कला संपूर्ण बन जाए. ನೀವು ದಾನವನ್ನ ಕೊಟ್ಟಾಗ ಗ್ರಹಚಾರಿ ಬಿಡುಗಡೆಯಾಗುತ್ತೆ, ತಾವು 16 ಕಲಾ ಸಂಪೂರ್ಣರಾಗ್ತೀರಾ. तुम जानते हो हमको सर्वगुण संपन्न 16 कला संपूर्ण यहाँ बनना, 5 विकारों का दान देना पड़ता. ತಮಗೆ ಗೊತ್ತಿರಬಹುದು, ನಾವು ಇಲ್ಲೇ ಸರ್ವಗುಣ ಸಂಪನ್ನ 16 ಕಲ ಸಂಪೂರ್ಣರಾಗಬೇಕು. ವಿಕಾರಗಳ 5 ವಿಕಾರಗಳ ದಾನವನ್ನ ಕೊಡಬೇಕಾಗತ್ತೆ. बच्चों को बाबा कहते, मीठे बच्चे आशा कोई भी नहीं रखो सिवाय बेहद के बाबा से बेहद का वर्षा लेने. ಮಕ್ಕಳಿಗೆ ತಂದೆ ತಿಳಿಸ್ಕೊಡ್ತಾರೆ, ಮಧುರಾದ ಮಕ್ಕಳೇ, ಯಾವುದೇ ಇಚ್ಛೆಗಳನ್ನು ಇಟ್ಕೋಬೇಡಿ. ಅನಂತವಾದ ತಂದೆಯಿಂದ ಅನಂತವಾದ ಆಸ್ತಿಯನ್ನ ಪಡೆಯುವ ಇಚ್ಛೆಯನ್ನ ಮಾತ್ರ ಇಟ್ಕೊಳ್ಳಿ. ಬಾಕಿ ಥೋಡಾ ಸಮಯ है गाया जाता बहुत गई थोड़ी रही, बाकी थोड़ा समय इस विनाश में है, इसलिए इस पुरानी दुनिया की कोई आशा नहीं. ಬಾಕಿ ಸ್ವಲ್ಪ ಸಮಯ ಇದೆ, ಬಹಳಷ್ಟು ಹೋಯಿತು, ಬಾಕಿ ಸ್ವಲ್ಪ ಸಮಯ ವಿನಾಶಕ್ಕೋಸ್ಕರ ಇದೆ. ಅದಕ್ಕೆ ಈ ಹಳೆಯ ಪ್ರಪಂಚದಲ್ಲಿ ಯಾವುದೇ ಇಚ್ಛೆಯನ್ನ ಇಟ್ಕೋಬೇಡಿ. सिर्फ बाबा को याद करो, याद से बच्चों को सतु प्रदान बन. ತಂದೆಯನ್ನು ಮಾತ್ರ ನೆನಪು ಮಾಡಿ, ನೆನಪಿನಿಂದ ಆತ್ಮವನ್ನ ಸತು ಪ್ರದಾನ ಮಾಡ್ಕೋಬೇಕಾಗಿ. इस दुनिया में मनुष्य जो आशा रखते वो कोई भी नहीं रखो, आशा सिर्फ रखनी है एक शिव बाबा से हम अपना ಸ್ವರ್ಗ का वर्षा लेंगे. ಈ ಪ್ರಪಂಚದಲ್ಲಿ ಯಾವುದೇ ಆಸೆಯನ್ನು ಇಟ್ಕೋಬೇಡಿ, ಆಸೆ ಇಟ್ಕೋಬೇಕು ಒಬ್ಬ ಶಿವ ಬಾಬುರಿಂದ ನಾವು ಸ್ವರ್ಗದ ಆಸ್ತಿಯನ್ನ ಪಡೆಯುವ ರೀತಿ. किसको भी कभी दुख नहीं देना, एक दो के ऊपर काम कटारी चलाना, ये सबसे बड़ा. ಯಾರಿಗೂ ದುಃಖವನ್ನ ಕೊಡಬೇಡಿ, ಒಬ್ಬರು ಇನ್ನೊಬ್ಬರ ಮೇಲೆ ಕಾಮ ವಿಕಾರವನ್ನ ನಡೆಸೋದು ಇದು ಬಹಳ ದೊಡ್ಡ ದುಃಖ ಆಗಿದೆ. इसलिए सन्यासी लोग स्त्री से अलग हो जाते, कहते इनसे छोड़ दिया. इस समय रावण राज्य में सब पति पाप आत्मा. ಅದಕ್ಕೋಸ್ಕರ ಸನ್ಯಾಸಿಗಳು ಸಹ ಸ್ತ್ರೀಯಿಂದ ಬೇರೆ ಆಗ್ಬಿಡ್ತಾರೆ, ಅಂದರೆ ಇವರನ್ನ ಬಿಟ್ಬಿಟ್ವಿ. ಈ ಸಮಯದಲ್ಲಿ ರಾವಣ ರಾಜ್ಯದಲ್ಲಿ ಎಲ್ಲರೂ ಪತಿತರು ಪಾಪಾತ್ಮಗಳೇ ಆಗಿದ್ದಾರೆ. अभी समय बहुत कम है, तुम अगर बाबा की श्रीमत पर नहीं चलेंगे तो श्रेष्ठ नहीं बनेंगे. बच्चों को ऊंच से ऊंच बनना है, इसलिए 5 विकारों का दान देना, तो ये ग्रहण छूट जाए. ಈ ಸಮಯದಲ್ಲಿ ಸಮಯ ಬಹಳ ಕಡಿಮೆ ಇದೆ. ತಾವು ಈಗ ತಂದೆಯ ಶ್ರೀಮತದಂತೆ ನಡೆದಿಲ್ಲ ಅಂದರೆ ಶ್ರೇಷ್ಠರಾಗೋದೇ ಇಲ್ಲ. ಮಕ್ಕಳು ಶ್ರೇಷ್ಠಾತಿ ಶ್ರೇಷ್ಠರಾಗಬೇಕು, ಅದಕ್ಕೆ 5 ವಿಕಾರಗಳ ದಾನವನ್ನ ಕೊಡಿ, ಆಗ ಗ್ರಹಣದಿಂದ ಬಿಡುಗಡೆ ಆಗ್ತೀರ. सबके ऊपर ग्रहचारी है, बिल्कुल ही काले बन गए. बाबा कहते अगर मेरे से वर्षा लेना है तो पावन बन. ಎಲ್ಲರ ಮೇಲೆ ಗ್ರಹಚಾರಿ ಕೂತಿದೆ, ಅದಕ್ಕೆ ಎಲ್ಲರೂ ಕಪ್ಪಾಗ್ಬಿಟ್ಟಿದ್ದಾರೆ. ತಂದೆ ತಿಳಿಸ್ತಾರೆ, ನನ್ನಿಂದ ಆಸ್ತಿಯನ್ನು ಪಡಿಬೇಕಾದ್ರೆ ಪಾವನರಾಗಿ. द्वापर से लेकर तुम पतित बनते बनते सतो प्रधान से तमो प्रधान बने हो, तब तो गाते हो पतित पावन आओ आकर हमें पावन बनाओ. ದ್ವಾಪರದಿಂದ ಪತಿತರಾಗ್ತಾ ಆಗ್ತಾ ಸತು ಪ್ರಧಾನದಿಂದ ತಮೋ ಪ್ರಧಾನರಾಗಿದೆ. ಅದಕ್ಕೆ ಗಾಯನವನ್ನ ಮಾಡಲಾಗತ್ತೆ, ಪತಿತ ಪಾವನ ಬನ್ನಿ, ಬಂದು ನಮ್ಮನ್ನ ಪಾವನ ಮಾಡಿ. तो बाबा फरमान करते, बच्चे अब पतित नहीं बनो, काम महाशत्रु को जीतो, इससे ही तुमने आदि मध्य अंत दुख पाया. ಈಗ ತಂದೆ ಆಜ್ಞೆಯನ್ನ ಮಾಡ್ತಾರೆ, ಮಕ್ಕಳೇ ಈಗ ಪತಿತರಾಗಬೇಡಿ, ಕಾಮ ಮಹಾಶತ್ರು ಆಗಿದೆ, ಅದನ್ನ ಗೆಲ್ಲಿ, ಇದರಿಂದಲೇ ತಾವು ಆದಿ ಮಧ್ಯ ಅಂತ್ಯ ದುಃಖವನ್ನ ಪಡಿತಾ ಬಂದ್ರಿ. ಬಾಬಾ कहते तुम स्वर्ग में बिल्कुल पवित्र थे, अब रावण के मत पर तुम पतित बने हो, तब तो देवता उनके आगे जाकर उनकी महिमा गाते हो.
कि आप सर्वगुण संपन्न संपूर्ण निर्विकारी विकारी है. ತಂದೆ ತಿಳಿಸ್ತಾರೆ, ತಾವು ಸ್ವರ್ಗದಲ್ಲಿ ಬಿಲ್ಕುಲ್ ಪವಿತ್ರರಾಗಿದ್ದಾರೆ. ಈಗ ರಾವಣ ಮತದಂತೆ ತಾವು ಪತಿತರಾಗಿದ್ದೀರಾ. ಅದಕ್ಕೆ ದೇವತೆಗಳ ಮುಂದೆ ಹೋಗಿ ಗಾಯನವನ್ನ ಮಾಡ್ತೀರಾ. ತಾವು ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ, ನಾವು ವಿಕಾರಿ ಆಗಿದ್ದೀವಿ. निर्विकारी होने से सुख ही सुख है. बाबा कहते अब हम आए हैं तुम बच्चों को निर्विकारी बना. ನಿರ್ವಿಕಾರಿ ಆದಾಗ ಸುಖದಿ ಸುಖ ಇರುತ್ತೆ. ತಂದೆ ಅಂತಾರೆ, ಈಗ ನಾವು ಬಂದಿದ್ದೀವಿ ತಮ್ಮ ಮಕ್ಕಳಿಗೆ ನಿರ್ವಿಕಾರಿಯಾಗಿ ಮಾಡಕ್ಕೋಸ್ಕರ. आज तुम बच्चों को सब इच्छाएं छोड़नी, अपना धंधा दौरी आदि बल करो और एक दो को ज्ञान अमृत पिलाओ. ಈಗ ಮಕ್ಕಳು ಎಲ್ಲ ಆಸೆಗಳನ್ನ ಬಿಡಬೇಕಾಗಿದೆ. ಬಲೆ ತಮ್ಮ ವ್ಯಾಪಾರ ವ್ಯವಹಾರಗಳನ್ನ ಮಾಡಿ ಮತ್ತೆ ಒಬ್ಬರು ಇನ್ನೊಬ್ಬರಿಗೆ ಜ್ಞಾನದ ಅಮೃತವನ್ನ ಕುಡಿಸಿ. गाया भी जाता अमृत छोड़ विष काय को काये. बाबा कहते कोई भी कामना नहीं रखो. ಗಾಯನೂ ಇದೆ, ಅಮೃತವನ್ನ ಬಿಟ್ಟು ವಿಷವನ್ನ ಯಾಕೆ ಕುಡ್ದಿ ಅಂತ. ತಂದೆ ಅಂತಾರೆ, ಯಾವುದೇ ಇಚ್ಛೆಯನ್ನ ಇಟ್ಕೋಬೇಡಿ. हम याद की यात्रा से परे सतो प्रधान बन जाए. 63 जन्म जो पाप किए वो याद से ही खत्म होंगे. ನಾವು ನೆನಪಿನ ಯಾತ್ರೆಯಿಂದ ಪೂರ್ತಿ ಸತು ಪ್ರಧಾನರಾಗಬೇಕು. 63 ಜನ್ಮ ಏನು ಪಾಪ ಮಾಡಿದ್ವಿ ಅದು ನೆನಪಿನಿಂದ ಸಮಾಪ್ತಿ ಆಗತ್ತೆ. अब निर्विकारी बनना. बल माया की तूफान आए परंतु पतित नहीं बने. ಈಗ ನಿರ್ವಿಕಾರಿ ಆಗಿ ಬಲೆ ಮಾಯೆಯ ಬಿರುಗಾಳಿ ಬರಲಿ, ಆದ್ರೆ ತಾವು ಪತಿತರಾಗಬೇಡಿ. मनुष्य से देवता बनना. तुम्हें सतो प्रधान पूज्य देवी देवता थे, फिर तुम ही पूज्य से पूजारी बने. ಮನುಷ್ಯರಿಂದ ದೇವತೆ ಆಗಬೇಕು. ತಾವೇ ಸತೋ ಪ್ರಧಾನ ಪೂಜ್ಯ ದೇವಿ ದೇವತೆ ಆಗಿದ್ರಿ, ಮತ್ತೆ ತಾವೇ ಪೂಜ್ಯರಿಂದ ಪೂಜಾರಿ ಆಗಿದ್ದೀರಾ. आप निरोगी थे फिर रोगी बनते, अब फिर से निरोगी बन रहे हैं. जब निरोगी थे तो आयु बढ़ी थी. ನಾವೇ ನಿರೋಗಿಗಳಾಗಿದ್ವಿ, ಈಗ ರೋಗಿಗಳಾಗಿದ್ದೀವಿ, ಮತ್ತೆ ನಿರೋಗಿಗಳಾಗಬೇಕು. ಯಾವಾಗ ನಿರೋಗಿಗಳಾಗಿದ್ವೋ ಆಗ ಆಯುಷು ಬಹಳಷ್ಟು ಇತ್ತು. अब तो देखो बैठे बैठे मनुष्य मर जाते तो कोई भी आशा नहीं रखना. ये सब छीछी आशा. ಈಗ ಕೂತಿರೋ ಕಡೆನೆ ಮನುಷ್ಯ ದೇಹವನ್ನ ಬಿಡ್ತಾನೆ. ಈಗ ಎಂಥದೇ ಆಸೆಯನ್ನ ಇಟ್ಕೋಬೇಡಿ, ಇದೆಲ್ಲ ಕೊಳಕಿನ ಆಸೆಗಳಾಗಿದೆ. कांटे से फूल बनने के लिए तो एक ही फर्स्ट क्लास आशा है. बाबा कहते मुझे याद करो तो पुण्य आत्ಮ बन जाए. ಮುಳ್ಳಿಂದ ಹೂ ಆಗಕ್ಕೋಸ್ಕರ ಒಂದೇ ಒಂದು ಫಸ್ಟ್ ಕ್ಲಾಸ್ ಇಚ್ಛೆ ಆಗಿದೆ. ತಂದೆ ತಿಳಿಸ್ತಾರೆ, ನನ್ನನ್ನು ನೆನಪು ಮಾಡಿ, ಆಗ ತಾವು ಪುಣ್ಯಾತ್ಮರಾಗ್ತೀರಿ. ಈ ಸಮಯ सबके ऊपर राहु का ग्रहण है. सारे भारत पर राहु का ग्रहण. ಈ ಸಮಯದಲ್ಲಿ ಎಲ್ಲರ ಮೇಲೆ ರಾಹುವಿನ ಗ್ರಹಣ ಇದೆ. ಇಡೀ ಭಾರತದ ಮೇಲೆ ರಾಹುವಿನ ಗ್ರಹಣ ಇದೆ. फिर चाहिए बृहस्पति की दशा. तुम जानते हो अब हमारे ऊपर बृहस्पति की दशा बैठी. बार स्वर्ग तन ಮತ್ತೆ ಬೇಕು ಬೃಹಸ್ಪತಿಯ ದಶೆ. ಈಗ ನಿಮಗೆ ಗೊತ್ತಿದೆ, ನಮ್ಮ ಮೇಲೆ ಬೃಹಸ್ಪತಿಯ ದಶೆ ಕೂತಿದೆ. ಭಾರತ ಸ್ವರ್ಗ ಆಗಿತ್ತಲ್ಲ. सतयुग में तुम्हारे ऊपर बृहस्पति की दशा थी, इस समय तो राहु की दशा है. ಸತ್ಯುಗದಲ್ಲಿ ತಮ್ಮ ಮೇಲೆ ಬೃಹಸ್ಪತಿಯ ದಶೆ ಇತ್ತು, ಈ ಸಮಯದಲ್ಲಿ ರಾಹುವಿನ ದಶೆ ಇದೆ. आखिर बेहद के बाबा से बृहस्पति की दशा मिलती. बृहस्पति की दशा में 21 जन्म का सुख रहता. ಈಗ ಮತ್ತೆ ಅನಂತವಾದ ತಂದೆಯಿಂದ ಬೃಹಸ್ಪತಿಯ ದಶೆ ಸಿಗುತ್ತೆ. ಬೃಹಸ್ಪತಿಯ ದಶೆಯಲ್ಲಿ 21 ಜನ್ಮದ ಸುಖ ಇರುತ್ತೆ. त्रेता में है शुक्र की दशा. जितना जो याद करेंगे, बहुत याद करेंगे तो बृहस्पति की दशा हो. ತ್ರೇತಾದಲ್ಲಿದೆ ಶುಕ್ರದ ದಶೆ. ಎಷ್ಟು ಯಾರು ನೆನಪು ಮಾಡ್ತಾರೆ, ಎಷ್ಟು ನೆನಪು ಮಾಡ್ತಾರೋ ಅಷ್ಟು ಬೃಹಸ್ಪತಿಯ ದಶೆ ಇರುತ್ತೆ. ये भी समझाया गया
आप सबको वापस घर जाना, इसलिए बाबा को याद करते रहो तो विकर्म विनाश हो जाए और तुम उड़ने लायक बनो. माया ने तुम्हारी कंठ काट दिया है. ಇದನ್ನು ತಿಳಿಸಲಾಗಿದೆ. ಈಗ ಎಲ್ಲರೂ ವಾಪಸ್ಸು ಮನೆಗೆ ಹೋಗ್ಬೇಕು. ಅದಕ್ಕೋಸ್ಕರ ತಂದೆಯನ್ನ ನೆನಪು ಮಾಡ್ತಾ ಇರಿ. ಆಗ ವಿಕರ್ಮಗಳು ವಿನಾಶ ಆಗುತ್ತೆ. ಮತ್ತೆ ತಾವು ಹಾರೋದಕ್ಕೆ ಲಾಯಕ್ಕಾಗ್ತೀರಿ. ಮಾಯೆ ನಿಮ್ಮ ರೆಕ್ಕೆಯನ್ನ ತುಂಡು ಮಾಡಿದೆ. आज तुमको मिलता ईश्वरीय मत जिससे तुम सदा सुखी रहते हो. ईश्वरीय मत पर तुम स्वर्ग के मालिक बनते हो. ಈಗ ನಿಮಗೆ ಸಿಕ್ಕಿದೆ ಈಶ್ವರ್ಯ ಮತ. ಇದರಿಂದ ತಾವು ಸದಾ ಸುಖಿ ಆಗ್ತೀರ. ಈಶ್ವರ್ಯ ಮತದಂತೆ ತಾವು ಸ್ವರ್ಗದ ಮಾಲೀಕರಾಗ್ತೀರಾ. विश्व की बादशाही ले रहे हो. ईश्वरीय मत मिलती है कि बाबा को याद करो तो अंत मते सोगते हो. ವಿಶ್ವದ ರಾಜ್ಯ ಭಾಗ್ಯವನ್ನ ಪಡಿತಾ ಇದೆ. ಈಶ್ವರ್ಯ ಮತ ಸಿಕ್ಕಿದೆ. ತಂದೆಯನ್ನ ನೆನಪು ಮಾಡಿ ಅಂತ್ಯದಲ್ಲಿ ಯಾವ ರೀತಿ ಮತಿ ಇರುತ್ತೋ ಅದೇ ರೀತಿ ಗತಿ ಸಿಗತ್ತೆ. याद से विकर्म विनाश होंगे, पवित्र बन जाएंगे. पवित्र आत्मा ही स्वर्ग के लायक बनते. ನೆನಪಿನಿಂದ ವಿಕರ್ಮ ವಿನಾಶ ಆಗುತ್ತೆ. ಪವಿತ್ರರಾಗ್ತೀರ. ಪವಿತ್ರ ಆತ್ಮ ಸ್ವರ್ಗದ ಲಾಯಕ್ ಆಗುತ್ತೆ. वहां तुम्हारा शरीर भी निरोगी होगा, आयु भी बड़ी होगी, धन भी बहुत होगा. ಅಲ್ಲಿ ನಿಮ್ಮ ಶರೀರನು ನಿರೋಗಿ ಆಗಿರುತ್ತೆ, ಆಯುಷು ದೊಡ್ಡದಾಗಿರುತ್ತೆ, ಧನನು ಬಹಳಷ್ಟು ಇರುತ್ತೆ. वहां कोई कर्म का धर्म का बच्चा नहीं बनाते. ಬಾಬಾ कहते ಆಯುಷ್ಮಾನ್ ಭವ ಸಂಪತ್ತಿವಾನ್ ಭವ. ಅಲ್ಲಿ ಯಾರೂ ಸಹ ಧರ್ಮದ ಮಗುವನ್ನಾಗಿ ಮಾಡಿಕೊಳ್ಳೋದಿಲ್ಲ. ತಂದೆ ತಿಳಿಸ್ತಾರೆ ಆಯುಷ್ಮಾನ್ ಭವ ಸಂಪತ್ತಿವಾನ್ ಭವ. पुत्र भी एक जरूर होगा. इस समय बाप सभी को धर्म का बच्चा बनाते. ಒಂದು ಮಗನೂ ಇರ್ತಾನೆ. ಈ ಸಮಯದಲ್ಲಿ ತಂದೆ ಎಲ್ಲರನ್ನ ಧರ್ಮದ ಮಗುವಾಗಿ ಮಾಡಿಕೊಂಡಿದ್ದಾರೆ. तो फिर सत्युग में कोई धर्म का बच्चा होता नहीं. एक बच्चा एक बच्ची ही योग. ಸತ್ಯುಗದಲ್ಲಿ ಯಾವುದೇ ಧರ್ಮದ ಮಗು ಇರೋದಿಲ್ಲ. ಒಂದು ಮಗಳು ಒಂದು ಮಗ ಯೋಗ ಬಲದಿಂದ ಇರ್ತಾರೆ. पूछते हैं वह बच्चे कैसा पैदा होंगे. वहाँ है ही योग बल. ಡ್ರಾಮಾ में नूंद है ना. ಕೇಳ್ತಾರೆ ಅಲ್ಲಿ ಸಂತಾನ ಉತ್ಪತ್ತಿ ಹೆಂಗಾಗತ್ತೆ. ಅಲ್ಲಿ ಇರೋದೇ ಯೋಗ ಬಲ. ಡ್ರಾಮಾದಲ್ಲಿ ಫಿಕ್ಸ್ ಇದೆ. सत्युग में सब योगी है. श्री कृष्ण को योगेश्वर कहा जाता. ಸತ್ಯುಗದಲ್ಲಿ ಎಲ್ಲರೂ ಯೋಗಿಗಳೇ. ಶ್ರೀಕೃಷ್ಣನಿಗೆ ಯೋಗೇಶ್ವರ ಅಂತಾರೆ. ऐसे नहीं श्री कृष्ण योग में रहते वो तो पूरा पवित्र योगी. ಆ ರೀತಿ ಅಲ್ಲ, ಶ್ರೀಕೃಷ್ಣ ಯೋಗದಲ್ಲಿ ಇರ್ತಾರೆ ಅಂತ. ಆತ ಅಂತೂ ಪೂರ್ತಿ ಪವಿತ್ರ ಯೋಗಿ ಆಗಿದ್ದಾರೆ. ईश्वर ने सबको योगेश्वर बनाया तो भविष्य में योगी रहते. बाबा ने योगी बनाया ना. ಈಶ್ವರ ಎಲ್ಲರನ್ನ ಯೋಗೇಶ್ವರರಾಗಿ ಮಾಡಿದ್ದಾರೆ. ಭವಿಷ್ಯದಲ್ಲಿ ಯೋಗಿಗಳೇ ಇರ್ತಾರೆ. ತಂದೆ ಯೋಗಿಗಳಾಗಿ ಮಾಡಿದಾರಲ್ಲ. योगियों की आयु बड़ी रहती. योगी की भोगी की आयु छोटी रहती. ಯೋಗಿಗಳ ಆಯುಷು ದೊಡ್ಡದಾಗಿರುತ್ತೆ, ಭೋಗಿಗಳ ಆಯುಷು ಸಣ್ಣದಾಗಿರುತ್ತೆ. ईश्वर ने बच्चों को पवित्र बनाए, योग सिखाकर देवता बनाया. इसको कहा जाता योगी. योगी अर्थात ಋಷಿ ಪವಿತ್ರ ಹೋತೆ. ಈಶ್ವರ ಮಕ್ಕಳಿಗೆ ಪವಿತ್ರರಾಗಿ ಮಾಡಿ ಯೋಗವನ್ನು ಕಲಿಸ್ಕೊಟ್ಟು ದೇವತೆಯಾಗಿ ಮಾಡ್ತಾರೆ. ಇದಕ್ಕೆ ಹೇಳಲಾಗುತ್ತೆ ಯೋಗಿ. ಯೋಗಿ ಅಂದರೆ ಋಷಿ ಪವಿತ್ರರಾಗಿರ್ತಾರೆ. तुमको समझाया है तुम हो राज ऋषि. राजयोग सीख रहे हो ರಾಜಾಯಿ ಪದ ಪಾನೆ ಕಿ. ನಿಮಗೆ ತಿಳಿಸಲಾಗಿದೆ ತಾವಾಗಿದ್ದೀರಾ ರಾಜ ಋಷಿ. ಯೋಗ ಕಲಿತಾ ಇದ್ದೀರಾ ರಾಜ್ಯ ಪದವಿ ಪಡೆಯಕ್ಕೋಸ್ಕರ. ये समय बाबा को याद करना. वहाँ कोई उल्टी आशा नहीं रखनी है कि बच्चा पैदा हो जाए फिर भी विकार में जाना पड़े. विकार काम कटारी चलानी पड़े ना. ಈ ಸಮಯದಲ್ಲಿ ತಂದೆಯನ್ನ ನೆನಪು ಮಾಡಿ.
ಇಲ್ಲಿ ಯಾವುದೇ ಉಲ್ಟಾ ಆ ಇಚ್ಛೆಗಳನ್ನು ಇಟ್ಕೋಬೇಡಿ. ಸಂತಾನ ಆಗಲಿ, ಮತ್ತೆ ವಿಕಾರದಲ್ಲಿ ಹೋಗ್ಬೇಕಾಗತ್ತೆ, ಕಾಮ ವಿಕಾರ ನಡೆಸಬೇಕಾಗತ್ತೆ. देह अभिमानी काम कटारी चलाते, देही अभिमानी काम कटारी नहीं चलाएंगे. बाप समझाते पवित्र बन. ದೇಹದ ಅಭಿಮಾನದವರು ಕಾಮ ಕಟಾರಿಯನ್ನ ನಡೆಸ್ತಾರೆ. ಆತ್ಮಿಕ ಸ್ಥಿತಿಯಲ್ಲಿರೋರು ಕಾಮ ವಿಕಾರವನ್ನ ನಡೆಸೋದಿಲ್ಲ. ತಂದೆ ತಿಳಿಸ್ತಾರೆ ಪವಿತ್ರರಾಗಿ. आत्मा उनसे बातें करते, अब ये काम कटारी नहीं चलाओ, पवित्र बनो तो तुम्हारे सब दुख दूर हो जाएंगे. ಆತ್ಮಗಳ ಜೊತೆ ಮಾತಾಡ್ತಿದ್ದಾರೆ. ಈಗ ಕಾಮ ವಿಕಾರವನ್ನ ನಡೆಸಬೇಕು ಪವಿತ್ರರಾಗಿ. ಆಗ ಎಲ್ಲರೂ ದುಃಖದಿಂದ ದೂರ ಆಗ್ತೀರಾ. तुमको स्वर्ग का मालिक बनाते, बाबा कितना सुख देते, बाबा से तो पूरा वर्षा लेना है. ತಮ್ಮನ್ನ ಸ್ವರ್ಗದ ಮಾಲೀಕರಾಗಿ ಮಾಡ್ತಾರೆ. ತಂದೆ ಎಷ್ಟು ಸುಖವನ್ನ ನೀಡ್ತಾರೆ, ತಂದೆಯಿಂದ ಪೂರ್ತಿ ಆಸ್ತಿಯನ್ನ ಪಡಿಬೇಕಲ್ಲ. बाप तो गरीब निवास है. गाय भी जाता, सुदामा ने 2 चपटी चावल दी तो महल मिल गए. ತಂದೆ ಬಡವರ ಬಂಧು. ಗಾಯನ ಮಾಡಲಾಗತ್ತೆ. ಸುದಾಮ 2 ಇಡೀ ಅಕ್ಕಿಯನ್ನ ಕೊಟ್ಟು ಮಹಲನ್ನ ತಕೊಂಡ. बाबा 21 जन्म के लिए वर्षा देते, ये भी समझाते हो अब तुमको वापस जाना है. ತಂದೆ 21 ಜನ್ಮಕ್ಕೋಸ್ಕರ ಆಸ್ತಿಯನ್ನ ಕೊಡ್ತಿದ್ದಾರೆ. ಇದನ್ನು ತಿಳಿಸಲಾಗಿದೆ. ಈಗ ವಾಪಸ್ಸು ಹೊರಡಬೇಕಾಗಿದೆ. शिव बाबा की स्थापना के कार्य में जितना जो मदद करे, घर में यूनिटी व ಯೂನಿವರ್ಸಿಟಿ ವ ಹಾಸ್ಪಿಟಲ್ ಕೋಲು. ಶಿವ ಬಾಬಾವರ ಸ್ಥಾಪನೆಯ ಕಾರ್ಯದಲ್ಲಿ ಯಾರು ಎಷ್ಟು ಸಹಯೋಗ ನೀಡ್ತಾರೆ. ಮನೆಯಲ್ಲಿ ವಿಶ್ವವಿದ್ಯಾಲಯ ಹಾಸ್ಪಿಟಲ್ ಅನ್ನ ಓಪನ್ ಮಾಡಿ. बोर्ड पर लिख दो, बहनों भाइयों 21 जन्म के लिए एवर हेल्दी वेल्दी बनना है तो आकर समझो. ಬೋರ್ಡ್ ಅಲ್ಲಿ ಬರೆದು ಬಿಡಿ, ಸಹೋದರ ಸಹೋದರಿಯರೇ 21 ಜನ್ಮಕ್ಕೋಸ್ಕರ ಆರೋಗ್ಯ ಐಶ್ವರ್ಯವಂತರಾಗಬೇಕಾದ್ರೆ ಬಂದು ತಿಳ್ಕೊಳ್ಳಿ. आप 1 सेकंड में एवर हेल्दी वेल्दी बनने का रास्ता बताते, तुम सर्जन हो ना. ನಾವು 1 ಸೆಕೆಂಡ್ ಅಲ್ಲಿ ಆರೋಗ್ಯ ಐಶ್ವರ್ಯವಂತರು ಆಗುವ ದಾರಿಯನ್ನು ತಿಳಿಸ್ತೀವಿ. ತಾವು ಸರ್ಜನ್ ಆಗಿದ್ದೀರಲ್ಲ. सर्जन बोर्ड तो जरूर लगाते, नहीं तो मनुष्यों को कैसा पता पड़े. तुम भी अपने घर के बाहर में बोर्ड लगा. ಸರ್ಜನ್ನು ಖಂಡಿತ ಬೋರ್ಡ್ ಅನ್ನ ಹಾಕ್ತಾರೆ. ಇಲ್ಲ ಅಂದ್ರೆ ಜನಗಳಿಗೆ ಹೆಂಗ್ ಅರಿವಾಗುತ್ತೆ. ತಮಗೆ ತಮ್ಮ ಮನೆಯ ಮುಂದೆ ಬೋರ್ಡ್ ಅನ್ನ ಹಾಕಬೇಕು. कोई भी आए उनको 2 बाप का राज समझाओ, हद के बाप से हद का वर्षा लेने आए. बेहद का बाबा कहते, मामी कम याद करो तो बेहद का वर्षा मिलता. ಯಾರೇ ಬಂದರೂ ಅವರಿಗೆ 2 ತಂದೆಯ ರಹಸ್ಯವನ್ನು ತಿಳಿಸಿ. ಹದ್ದಿನ ತಂದೆಯಿಂದ ಹದ್ದಿಯ ಆಸ್ತಿಯನ್ನ ಪಡೀತಾ ಬಂದರು. ಅನಂತವಾದ ತಂದೆ ಹೇಳ್ತಾರೆ, ನನ್ನ ಒಬ್ಬನನ್ನ ನೆನಪು ಮಾಡಿ, ಆಗ ಅನಂತವಾದ ಆಸ್ತಿ ಸಿಗತ್ತೆ. प्रोजेक्टर प्रदर्शनी में पहले ये समझाओ, इस पुरुषार्थ से तुम ये बनेंगे. अब है संगम. ಪ್ರೊಜೆಕ್ಟರ್ ಪ್ರದರ್ಶನಿಯಲ್ಲಿ ಮೊಟ್ಟ ಮೊದಲು ತಿಳಿಸ್ಕೊಡಿ, ಈ ಪುರುಷಾರ್ಥದಿಂದ ತಾವು ಹಿಂಗಾಗ್ತೀರಾ, ಇದಾಗಿದೆ ಸಂಗಮ. कलयुग के सतयुग बनना, तुम भारतवासी सतो प्रधान थे, अब तमो प्रधान बने. ಕಲಿಯುಗದಿಂದ ಸತ್ಯುಗ ಆಗಲೇಬೇಕು. ತಾವು ಭಾರತವಾಸಿ ಸತೋ ಪ್ರಧಾನ ಆಗಿದ್ರೆ, ಈಗ ತಮೋ ಪ್ರಧಾನ ಆಗಿದೆ. आप बाप कहते, मुझे याद करो तो तुम स्वर्ग के मालिक बनेंगे, अक्षर ही 2 है. ಈಗ ತಂದೆ ತಿಳಿಸ್ತಾರೆ, ನನ್ನನ್ನು ನೆನಪು ಮಾಡಿ, ಆಗ ನೀವು ಸ್ವರ್ಗದ ಮಾಲೀಕರಾಗ್ತೀರ. ಅಕ್ಷರನೇ 2 ಆಗಿದೆ. अल्प को याद करो तो बेबादशाही तुम्हारी, इस याद से खुश रहेंगे. इस चीची दुनिया में कोई भी प्रकार के आश नहीं रखो. ತಂದೆಯನ್ನ ನೆನಪು ಮಾಡಿದಾಗ ಆಸ್ತಿ ನಿಮ್ಮದಾಗಿರುತ್ತೆ. ಈ ನೆನಪಿನಿಂದ ಖುಷಿನೂ ಇರುತ್ತೆ. ಈ ಕೊಳಕಿನ ಪ್ರಪಂಚದಲ್ಲಿ ಮತ್ಯಾವುದೇ ಇಚ್ಛೆಯನ್ನ ಇಟ್ಕೋಬೇಡಿ. यहाँ तुम पुरुषार्थ करते हो जीते जी मरने के लिए, वो तो मरने के बाद कहते स्वर्गवासी हुआ.
ಇಲ್ಲಿ ತಾವು ಪುರುಷಾರ್ಥವನ್ನ ಮಾಡ್ತೀರಾ ಬದುಕಿದ್ದೇ ಸಾಯಕ್ಕೋಸ್ಕರ. ಅಲ್ಲಿ ಅವರು ನಂತರ ಸ್ವರ್ಗವಾಸಿ ಸತ್ತ ಮೇಲೆ ಆಗ್ತಾರೆ. तुम सबको कहते हो हम स्वर्गवासी बनने के लिए बाबा को याद करते, उससे बेहद का सुख मिलता. ತಾವು ಎಲ್ಲರಿಗೂ ತಿಳಿಸ್ತೀರಾ ನಾವು ಸ್ವರ್ಗವಾಸಿ ಆಗೋಕ್ಕೋಸ್ಕರ ತಂದೆಯನ್ನ ನೆನಪು ಮಾಡ್ತೀವಿ, ಅವರಿಂದ ಅನಂತವಾದ ಸುಖ ಸಿಗತ್ತೆ. बाप को याद करने से तुम कब रोएंगे पीटेंगे नहीं, तूफान माया के आते उसका क्या नहीं करो. ತಂದೆಯನ್ನ ನೆನಪು ಮಾಡಿದಾಗ ನೀವು ತಲೆ ಚೆಚ್ಕೊಳ್ಳೋದು ಅಳೋದು ಏನೂ ಇರೋದಿಲ್ಲ. ಬಲೆ ಬಿರುಗಾಳಿ ಬರಲಿ ಅದರ ಆಲೋಚನೆ ಮಾಡಕ್ ಹೋಗ್ಬೇಡಿ. ಮಾಯಾ ಕೆ ತೂಫಾನ್ ತೋ ಆಯಂಗೆ ಯೇ ಹೇ ಯುದ್ಧ. ಮಾಯೆಯ ಬಿರುಗಾಳಿ ಬಂದೇ ಬರುತ್ತೆ, ಇದೇ ಯುದ್ಧ ಆಗಿದೆ. संकल्प विकल्प आते तो मुफ्त में टाइम लग जाता, तूफान तो पास हो जाएगा, सदै थोड़े ही रहेगा. ಸಂಕಲ್ಪ ವಿಕಲ್ಪ ಬರುತ್ತೆ, ಸುಮ್ಮನೆ ತಾವು ಸಮಯವನ್ನು ವ್ಯರ್ಥ ಮಾಡ್ತೀರ. ಬಿರುಗಾಳಿ ಬರುತ್ತೆ, ಸದಾ ಇರುತ್ತೆ. सवेरे उठकर बाबा को याद करना, बाबा से वर्षा लेना, ये धुन अंदर लगी रहे. ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಿ, ತಂದೆಯಿಂದ ಆಸ್ತಿಯನ್ನ ಪಡಿಬೇಡಿ. ಈ ಒಂದು ಆಸಕ್ತಿ ಆಂತರ್ಯದಲ್ಲಿ ಇರಬೇಕಾಗಿದೆ. बाप और कोई तकलीफ नहीं देते, सिर्फ बाबा को याद करना. ತಂದೆ ಮತ್ಯಾವುದೇ ಶ್ರಮ ಕೊಡೋದಿಲ್ಲ, ತಂದೆಯನ್ನ ನೆನಪು ಮಾಡಿ. और सबको भूल जाओ, ये सब मरे हुए हैं, आपस में यही बातें करते रहो. ಮಿಕ್ಕಿದೆಲ್ಲ ಮರ್ತೋಗಿ, ಇವರೆಲ್ಲ ಸತ್ತಿದ್ದಾರೆ, ಪರಸ್ಪರ ಇದೇ ಮಾತುಗಳನ್ನ ಮಾತಾಡ್ತಾ ಇರಿ. ಬಾಬಾ आप तो सिर्फ आपको ही याद करेंगे, आपसे स्वर्ग का वर्षा लेंगे. ತಂದೆ ನಾವು ನಿಮ್ಮನ್ನೇ ನೆನಪು ಮಾಡ್ತೀವಿ, ನಿಮ್ಮಿಂದ ಸ್ವರ್ಗದ ಆಸ್ತಿಯನ್ನ ಪಡಿತೀವಿ. टाइम रख दो, हम 3-4 बजे जरूर उठ बाबा को याद करेंगे, ಚಕ್ರ भी याद करना. ಸಮಯವನ್ನ ಇಟ್ಕೊಳ್ಳಿ, ನಾವು 3-4 ಗಂಟೆ ಖಂಡಿತ ಎದ್ದು ತಂದೆಯನ್ನ ನೆನಪು ಮಾಡ್ತೀವಿ, ಚಕ್ರವನ್ನ ನೆನಪು ಮಾಡಬೇಕು. बाबा ने हमें रचयिता और रचना की नॉलेज दी, हम इस मनुष्य सृष्टि जाड़ को जानते. ತಂದೆ ನಮಗೆ ರಚಯಿತ ಮತ್ತು ರಚನೆಯ ಜ್ಞಾನವನ್ನ ನೀಡಿದ್ದಾರೆ. ನಾವು ಈ ಮನುಷ್ಯ ಸೃಷ್ಟಿಯ ವೃಕ್ಷವನ್ನ ಅರ್ಥ ಮಾಡ್ಕೊಂಡಿದ್ದೀವಿ. हम आत्मा है, आत्मा को ही राज्य मिलता, बाबा को याद करने से वर्षे के हकदार बन जाए. ನಾವು ಆತ್ಮ ಆಗಿದ್ದೀವಿ, ಆತ್ಮಕ್ಕೆ ರಾಜ್ಯ ಸಿಗತ್ತೆ. ತಂದೆ ನೆನಪು ಮಾಡಿದಾಗ ಆಸ್ತಿಗೆ ಅಧಿಕಾರಿ ಆಗ್ತದೆ. ಈ ರಾಜಯೋಗ ಹೇ, ಬಾಬಾ ಕೋ ಯಾದ್ ಕರ್ತೆ ಹೇ, ಇದು ರಾಜಯೋಗ ಆಗಿದೆ. ತಂದೆಯನ್ನ ನೆನಪು ಮಾಡ್ತೀವಿ. बेहद के बाप द्वारा अनेक बार विश्व के मालिक बनते, फिर स्वर्गवासी बनते. ಅನಂತವಾದ ತಂದೆಯ ಮುಖಾಂತರ ಅನೇಕ ಸಲ ವಿಶ್ವದ ಮಾಲೀಕರಾಗ್ತೀವಿ, ಮತ್ತೆ ನರಕವಾಸಿ ಆಗ್ತೀವಿ. आ फिर स्वर्गवासी बनना है. एक बाबा की याद से पाप भस्म हो जाएंगे, इसलिए इसको योग अग्नि कहा जाता. ಈಗ ಮತ್ತೆ ಸ್ವರ್ಗವಾಸಿ ಆಗಬೇಕು, ಒಬ್ಬ ತಂದೆಯ ನೆನಪಿನಿಂದ. ತಂದೆಯ ನೆನಪಿನಿಂದ ಪಾಪಗಳು ಭಸ್ಮ ಆಗುತ್ತೆ, ಅದಕ್ಕೆ ಇದನ್ನ ಯೋಗ ಅಗ್ನಿ ಅಂತ ಹೇಳಲಾಗುತ್ತೆ. तुम ब्राह्मण हो, राज ऋषि. ऋषि हमेशा पवित्र होते, बाबा को याद करते, राजाई का वर्षा लेते. ತಾವು ಬ್ರಾಹ್ಮಣರು ರಾಜ ಋಷಿ ಆಗಿದೆ. ಋಷಿ ಸದಾ ಪವಿತ್ರರಾಗಿರ್ತಾರೆ. ತಂದೆಯನ್ನ ನೆನಪು ಮಾಡಬೇಕು, ರಾಜ್ಯದ ಆಸ್ತಿಯನ್ನ ಪಡಿಬೇಕು. आप थोड़े ही विकार के लिए आशा रखनी है, ये चीचे आशा है ना. ಈಗ ವಿಕಾರಕ್ಕೋಸ್ಕರ ಏನಾದರೂ ಇಚ್ಛೆ ಇಟ್ಕೋಬೇಕಾ? ಇದೆಲ್ಲ ಕೊಳಕಿನ ಇಚ್ಛೆಗಳಾಗಿದೆ ಅಲ್ಲ. अब तो पारलौकिक बाबा से वर्षा लेना, बीमार होते भी याद कर सकते. ಈಗ ಪಾರಲೌಕಿಕ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕು, ಅನಾರೋಗ್ಯದಲ್ಲಿದ್ರೂ ಸಹ ನೆನಪು ಮಾಡಬಹುದಾಗಿದೆ. बाप को भी बच्चे प्यारे होते, बाबा को कितने बच्चों को पत्र आदि लिखना पड़े. ತಂದೆಗೆ ಮಕ್ಕಳು ಪ್ರೀತಿ ಅಲ್ವಾ,
ತಂದೆ ಎಷ್ಟು ಮಕ್ಕಳಿಗೆ ಪತ್ರವನ್ನು ಬರೀಬೇಕಾಗತ್ತೆ. ಶಿವ ಬಾಬಾ ಲಿಖವಾತೆ ತುಂಬೆ ಪತ್ರ ಲಿಖತೆ ಹೋ, ಶಿವ ಬಾಬಾ ಕೇರ್ ಆಫ್ ಬ್ರಹ್ಮ. ಶಿವ ಬಾಬಾನೇ ಬರೆಸ್ತಾರೆ, ತಾವು ಪತ್ರ ಬರೀತೀರಾ ಶಿವ ಬಾಬಾ ಬ್ರಹ್ಮನ ಮುಖಾಂತರ. हम सब शिव बाबा के बच्चे ब्रदर से रूहानी बाप आकर हमको पावन बना. ನಾವೆಲ್ಲ ಶಿವ ಬಾಬುವರ ಸಂತಾನ ಸಹೋದರರು. ಆತ್ಮಿಕ ತಂದೆ ಬಂದು ನಮ್ಮನ್ನ ಪಾವನ ಮಾಡ್ತಾರೆ. इसलिए कहा जाता पतित पावन सभी आत्माओं को पावन बना. ಅದಕ್ಕೆ ಹೇಳಾಗುತ್ತೆ ಪತಿತ ಪಾವನ, ಎಲ್ಲ ಆತ್ಮಗಳಿಗೆ ಪಾವನರಾಗಿ ಮಾಡ್ತಾರೆ. कोई को भी छोड़ता नहीं, प्रकृति भी पावन बनती है. तुम जानते हो सत्युग में प्रकृति भी पावन रही. ಯಾರನ್ನೂ ಬಿಡೋದಿಲ್ಲ, ಪ್ರಕೃತಿನೂ ಪಾವನ ಆಗುತ್ತೆ. ತಮಗೆ ಗೊತ್ತಿದೆ ಸತ್ಯುಗದಲ್ಲಿ ಪ್ರಕೃತಿನೂ ಪಾವನ ಆಗುತ್ತೆ. अब शरीर भी पतित है, तब तो गंगा में शरीर धोने जाते, लेकिन आत्मा को पावन होती नहीं. वो होंगी योग अग्नि. ಈಗ ಶರೀರನು ಪತಿತ ಆಗಿದೆ, ಅದಕ್ಕೆ ಗಂಗೆಯಲ್ಲಿ ಅದಕ್ಕೆ ಸ್ನಾನ ಮಾಡಿಸಕ್ಕೆ ಹೋಗ್ತಾರೆ. ಆದರೆ ಆತ್ಮ ಅಂತೂ ಪಾವನ ಆಗಲ್ವಲ್ಲ, ಅದು ಆಗತ್ತೆ ಯೋಗದ ಅಗ್ನಿಯಿಂದ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार ಮೊದಲನೇದು, इस कलयुगी दुनिया में कोई भी उल्टी आशा नहीं रखना. संपूर्ण सतो प्रधान बनने के लिए ईश्वरीय मत पर चलो. ಈ ಕಲಿಯುಗ ಪ್ರಪಂಚದಲ್ಲಿ ಯಾವುದೇ ಉಲ್ಟಾ ಇಚ್ಛೆಯನ್ನು ಇಟ್ಕೋಬೇಡಿ. ಸಂಪೂರ್ಣ ಸತೋ ಪ್ರಧಾನರಾಗೋಕ್ಕೋಸ್ಕರ ಈಶ್ವರಿಯ ಮತದಂತೆ ನಡೀಬೇಕು. ಎರಡನೇದು, पावन बनकर वापस घर जाना यही एक आश रखनी है. अंत मते सोगते माया के तूफान से समय नहीं गवा. ಪಾವನರಾಗಿ ವಾಪಸ್ ಮನೆಗೆ ಹೋಗ್ಬೇಕು, ಇದೇ ಒಂದು ಆಸೆಯನ್ನು ಇಟ್ಕೊಳ್ಳಿ. ಅಂತಿಮದಲ್ಲಿ ಯಾವ ರೀತಿ ನಮ್ಮ ಸ್ಥಿತಿ ಇರುತ್ತೆ ಅದೇ ರೀತಿ ಗತಿ ಅಂದರೆ ಪ್ರಾಪ್ತಿ ಸಿಗುತ್ತೆ. ಮಾಯೆಯ ಬಿರುಗಾಳಿಯ ಸಮಯವನ್ನು ಕಳೆಯಕ್ಕೆ ಹೋಗ್ಬೇಕು. वरदान, सदा पावरफुल वृत्ति द्वारा बेहद की सेवा में तत्पर रहने वाले हद की बातों से मुक्त बनो. सदा ಶಕ್ತಿಶಾಲಿ ವೃತ್ತಿಯ ಮುಖಾಂತರ ಅನಂತವಾದ ಸೇವೆಯಲ್ಲಿ ತತ್ಪರರಾಗಿರುವಂಥವರು ಹದ್ದಿನ ಮಾತುಗಳಿಂದ ಮುಕ್ತರಾಗಲಿ. जैसे साकार बाबा को सेवा के सिवाय कुछ भी दिखाई नहीं देता, ऐसे आप बच्चे भी अपनी पावरफुल वृत्ति द्वारा बेहद की सेवा पर सदा तत्पर रहो, तो हद की बातें स्वतः खत्म हो जाएंगी. ಯಾವ ರೀತಿ ಸಾಕಾರ ತಂದೆ ಸೇವೆ ಬಿಟ್ಟು ಅವರಿಗೆ ಇನ್ನೇನು ಕಾಣಿಸ್ತಿದೆ, ಅದೇ ರೀತಿ ತಾವು ಮಕ್ಕಳು ತಮ್ಮ ಪವರ್ಫುಲ್ ವೃತ್ತಿಯಿಂದ ಅನಂತವಾದ ಸೇವೆಯಲ್ಲಿ ಸದಾ ತತ್ಪರರಾಗಿ, ಆಗ ಹದ್ದಿನ ಮಾತುಗಳು ಸಮಾಪ್ತಿಯಾಗತ್ತೆ. हद की बातों में समय देना ये भी गुड़ियों का खेल है, जिससे समय और एनर्जी वेस्ट हो जाए. ಹದ್ದಿನ ಮಾತುಗಳಲ್ಲಿ ಸಮಯವನ್ನು ನೀಡೋದು ಇದು ಗೊಂಬೆಯ ಆಟ ಆಗಿದೆ. ಇದರಿಂದ ಸಮಯ ಮತ್ತು ಶಕ್ತಿ ವ್ಯರ್ಥ ಆಗತ್ತೆ. इसलिए छोटी छोटी बात में समय व जमा की हुई शक्तियां व्यर्थ नहीं हो. ಅದಕ್ಕೋಸ್ಕರ ಸಣ್ಣ ಸಣ್ಣ ಮಾತುಗಳಲ್ಲಿ ಸಮಯ ಏನು ಜಮಾ ಮಾಡಿದ್ದೀರಾ ಆ ಶಕ್ತಿಗಳನ್ನು ವ್ಯರ್ಥ ಮಾಡೋಕ್ಕೆ ಹೋಗಬೇಡಿ. ವರದ ಸ್ಲೋಗನ್ ಆಗಿದೆ, सेवा में सफलता प्राप्त करनी है तो बोल और चाल चलन प्रभावशाली. ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಮಾತು ಮತ್ತೆ ನಡವಳಿಕೆ ಪ್ರಭಾವಶಾಲಿಯಾಗಿ ಇರಲಿ. अव्यक्त इशारे, ज्वाला स्वरूप स्थिति में शक्तिशाली याद का अनुभव कर. ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿ ಇದ್ದು ಶಕ್ತಿಶಾಲಿ ನೆನಪಿನ ಅಭ್ಯಾಸವನ್ನು ಮಾಡಿ. समय प्रमाण अब सर्व ब्राह्मण आत्माओं को समीप लाते हुए
ज्वाला स्वरूप का वायुमंडल बनाने की सेवा करो. ಸಮಯದ ಅನುಸಾರ ಈಗ ಎಲ್ಲ ಬ್ರಾಹ್ಮಣ ಆತ್ಮಗಳನ್ನು ಸಮೀಪದಲ್ಲಿ ತಗೊಂಡು ಜ್ವಾಲಾ ಸ್ವರೂಪದ ವಾಯುಮಂಡಲವನ್ನು ಮಾಡುವ ಸೇವೆ ಮಾಡಿ. इसके लिए चाहे बट्टियां करो या आपस में संगठन होकर रू रिहान करो. ಇದಕ್ಕೋಸ್ಕರ ಬಲೆ ಬಟ್ಟಿಯನ್ನ ಮಾಡಿ ಪರಸ್ಪರ ಸಂಘಟನೆಯಲ್ಲಿ ಆತ್ಮಿಕ ಸಂಭಾಷಣೆಯನ್ನ ಮಾಡಿ. ಲೇಕಿನ್ ಜ್ವಾಲಾ ಸ್ವರೂಪ ಅನುಭವ ಕರೋ और करो. ಆದರೆ ಜ್ವಾಲಾ ಸ್ವರೂಪದ ಅನುಭವವನ್ನು ಮಾಡಿ ಮತ್ತೆ ಮಾಡಿಸಿ. इस सेवा में लग जाओ तो छोटी छोटी बातें सहज परिवर्तन हो जाए. ಈ ಸೇವೆಯಲ್ಲೇ ತತ್ಪರರಾಗಿರಿ, ಆಗ ಸಣ್ಣ ಸಣ್ಣ ಮಾತುಗಳು ಸಹಜವಾಗಿ ಪರಿವರ್ತನೆ ಆಗತ್ತೆ. ಓಂ ಶಾಂತಿ.